ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. 100 ಗ್ರಾಂ ಚಿನ್ನದ ಉಂಗುರವನ್ನು ನನ್ನ ಬೆರಳಿಗೆ ತೊಡಿಸಿದ್ದಾರೆ. ತುಂಬಾ ಧನ್ಯವಾದಗಳು. ಕುಗ್ರಾಮ ಸಣ್ಣ ಗ್ರಾಮದಲ್ಲಿ, ಅದು ಅಡವಿ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಈ ರೂಪಾಲಿಯ ಪ್ರತಿಭೆ ಇವತ್ತು ಟಿ ವಿ ಮಾಧ್ಯಮದ ಮೂಲಕ ಮತ್ತು ಪತ್ರಿಕೋದ್ಯಮದ ಮೂಲಕ ಅವಳ ಪ್ರತಿಭೆಯನ್ನು ಬೆಳಕಿಗೆ ತಂದಿರತಕ್ಕಂಥ ಮಾಧ್ಯಮದವರಿಗೆ ನನ್ನ ಅನಂತ ಅಭಿನಂದನೆಗಳು. ಕವಿಗಳಾದವರು, ಜ್ಞಾನಿಗಳಾದವರು ಆ ಪದಗಳನ್ನು ಒಂದು ಛಂದೋಬದ್ಧವಾಗಿ ಒಂದು ಅಲಂಕಾರಿಕವಾಗಿ ಬಳಸೋದರಿಂದ ಅದಕ್ಕೆ ಒಂದು ಮೆರುಗು ಬರ್ತದೆ, ಒಂದು ಸೌಂದರ್ಯ ಬರ್ತದೆ. ಹಾಗೆ ಆ ಸೌಂದರ್ಯವನ್ನು ಇನ್ನಷ್ಟು ಅದಕ್ಕೆ ಬೆಲೆ ಬರಬೇಕು ಅಂದ್ರೆ, ಆ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚು ಮೆರುಗು ಉಂಟಾಗಬೇಕಾಗಿತ್ತಂದ್ರೆ ಅಧ್ಯಯನ ಭಾಳ ಮುಖ್ಯವಾಗಿರುತ್ತೆ. ಈ ಬಾಲಕಿಗೆ ಅವರ ತಂದೆಯವರು ಮತ್ತು ಅವರ ಹಿತೈಷಿಗಳು ಅತ್ಯಂತ ಜ್ಞಾನೋದಯ ಆಗುವಂಥ ಸಂದರ್ಭದಲ್ಲೇ ಇಂಥ ಒಂದು ಅಭಿರುಚಿಯ ಮಗುವಿನಲ್ಲಿ ಬೆಳೆದಿದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸೊ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವಳಿಗೆ ಯಾವ ಪ್ರಕಾರದ ಒಂದು ಅವಶ್ಯಕತೆ ಇರುತ್ತೆ ಅಂದರೆ ಅವಳಿಗೆ ಏನು ಬೇಕು ಬೇಡ ಅವುಗಳನ್ನು ಪೂರೈಸುವಂಥ ಕೆಲಸವನ್ನು ತಂದೆ ತಾಯಿಗಳು ಏನಿರ್ತೀರಿ ಅವೆಲ್ಲವನ್ನು